ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಎಲ್ಲರೂ ಮಾರ್ಕೆಟ್ ಬಂದೀವಿ. ಮಾರ್ಕೆಟ್ ಬಂದು ಏನೇನು ತೊಗೊಳತ್ತೀವಿ ಅಂತಂತ ಹೇಳ್ತೀನಂತ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ಹಾಗೆ ನೋಡ್ಲತ್ತೀರಿ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ವಿಡಿಯೋನ. ಸ್ಕಿಪ್ ಮಾಡ್ದೇ ದಯವಿಟ್ಟು ಯಾರು ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಆಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಇದು ಕೂಡ 2 ದಿನದ ವ್ಲಾಗ್ ಆಗಿರ್ತದೆ. ಯಾಕಂತಂದ್ರೆ ಟೈಮ್ ಒಂದು ಸ್ವಲ್ಪ ಕರೆಕ್ಟಾಗಿ ಇದು ಮಾಡೋದಾಗಲಾಗ್ಯದ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನಾನು 1 ಡೇದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಾ 2 ದಿನದ ಆಗೋ ತನಕ ಹಾಗೆ ವಿಡಿಯೋ ಮಾಡ್ಲತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಇದು ನಮ್ಮದು ಕಾರ್ಯಕ್ರಮ ಆಗೋ ತನಕ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಇದು ಆಗಿತ್ತು ಅಂದ್ರೆ, ಮಿಸ್ಟೇಕ್ ಆಗಿತ್ತಂದ್ರೆ ಸಾರಿ ಅಂತ ಹೇಳ್ತೀನಿ ಮೊದಲೇ. ಏನಪ್ಪ ಅಂತಂದ್ರೆ ಮಧ್ಯಾಹ್ನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದಲ್ಲ. ಫಸ್ಟ್ ಹೋಗಿ ಬಂಗಾರ ದುಕಾನ್ಗೆ ಹೋಗಿವಿ. ಅಲ್ಲಿ ಏನು ತೊಗೊಂಡಿವಪ್ಪ ಅಂತಂದ್ರೆ ಲಕ್ಷ್ಮೀದ ಮೂರ್ತಿ ಬೇಕಾಗಿತ್ತು ಅವರಿಗೆ. ಈಗ ಇದಕ್ಕೆ ಬೇಕಾಗಿತ್ತಲ್ಲ, ಒಂದು ಫಂಕ್ಷನ್ನಿಗೆ ಅವ್ರದ್ದು ಮನೆಯದು ಶಾಂತಿದು. ಅದಕ್ಕೆ ಒಂದು ಲಕ್ಷ್ಮೀ ಮೂರ್ತಿ ಮತ್ತು ಅವರು ಅಂದ್ರೆ ನಮ್ಮ ಅತ್ತೆಯವರು 2 ಬಂದೆ ನವಾಜದು ಕುದುರೆಗಳು 2 ತಗೋ ಅಂತ ಹೇಳಿದರು. ಅದು 2 ತೊಗೊಂಡು ಆಮೇಲೆ ಮತ್ತೊಂದು ಅಂಗಡಿಗೆ ಬಂದು ಏನು ಮಾಡಿವಂತಂದ್ರೆ, ಅವು ನೋಡಿದ್ರಲ್ಲ ನೀರು ಹಾಕಿ ಒಂದು ಸ್ವಲ್ಪ ಮುತ್ತೈತನದವ್ರಿಗೆ 5 ಜನ ಏನು ಇರ್ತಾರಲ್ಲ ಅವರಿಗೆ ಬೇಕಾಗಿರ್ತವ ಅಂತಂದು ಅವು ಒಂದಿಷ್ಟು ಖರೀದಿ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಲೇಟಾಗಿತ್ತು. ಎಲ್ಲ ಏನೇನು ತೊಗೊಳ್ಳೋದಿತ್ತು ಅವೆಲ್ಲ ತೊಗೊಂಡು, ಹೊಸದೆಲ್ಲ ಮರಗಳು, ಆಮೇಲೆ ರೊಟ್ಟಿ ಹಾಕೋದು ಬುಟ್ಟಿ, ಏನು ಬೇಕಾಗಿರ್ತಾವೆ ಕೆಲವೊಂದು ಲಾಸ್ಟ್ ಇದು ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಿಡಬೇಕಪ್ಪ ಅಂತಂದು ಏನು ಮಾಡೀವಿ, ಎಲ್ಲರೂ ಹೋಗಿ ಎಲ್ಲವನ್ನು ಖರೀದಿ ಮಾಡಿಕೊಂಡು ಬಂದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಏನು ಸ್ಪೆಷಲಪ್ಪ ಅಂತಂದ್ರೆ ಆಮೇಲೆ ಹೇಳ್ತೀನಿ. ಯಾರು ನನ್ನ ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿರಿ, ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿ ನೋಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ನಾನು ಫಸ್ಟು ನಮ್ಮ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಹುಡುಗರಿಗೆಲ್ಲ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಟಿಫಿನ್ ರೆಡಿ ಮಾಡಿಕೊಟ್ಟು, ಆಮೇಲೆ ನಾ ಎಲ್ಲ ರೆಡಿಯಾಗಿ ದೇವ್ರ ಪೂಜೆಯನ್ನು ಮಾಡಿ, ಇವತ್ತು ಶುಕ್ರವಾರ ಬೇರೆ, ಎಲ್ಲ ರೆಡಿಯಾಗಿ ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ ಆಮೇಲೆ ಈ ಕಡೆ ನಮ್ಮ ಇದನ್ನ ಮನೆ ಕಡೆಗೆ ಬಂದೀವಿ. ಇವರು ನಮ್ಮ ಸಿಸ್ಟರ್ ಮೊದಲೇ 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಫೋನ್ ಮಾಡಿ, ಬಾ ಅಂತಂದು. ಒಂದು ಸ್ವಲ್ಪ ಅವೆಲ್ಲ ಬೇಳೆ ಅದು ಎಲ್ಲ ಹಾಕೋದಿದ್ದಿತ್ತಲ್ಲ ಹೋಳಿಗೆ ಮಾಡ್ಲಿಕ್ಕೆ, ಅದಕ್ಕಂತಂದು ಬಾ ಅಂತ ಹೇಳಿದರು. ನಾ ಅಲ್ಲಿದ್ದು ನಮ್ಮ ಮನೇನ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ಏನೇನು ಮಾಡಬೇಕಿತ್ತು ಅಷ್ಟೇ ಹೆಲ್ಪ್ ಮಾಡಿ, ಇದು ಎಲ್ಲ ಒಬ್ರಿಗೆ ಒಪ್ಪಿಸ್ಬಿಟ್ಟಿದ್ವಿ ನಾವು, ಮಾಡಿ ಕೊಡ್ರಿ ಅಂತಂದು. ಅವರೇ ಮಾಡ್ಲತ್ತಿದ್ರು, ನೋಡ್ಬೋದು ನೀವು. ತೋರಣ ಕಟ್ಬೇಕು. ಈಗ ತೋರಣ ರೆಡಿ ಮಾಡ್ಲತ್ತೀವಿ. ಅಲ್ಲೆಲ್ಲ ಹೋಳಿಗೆ ಮಾಡ್ಲತ್ತಾರ, ನೋಡ್ಬೋದು ನೀವು. ಹೋಳಿಗೆ ಮುಗಿಸಿ ಆಮೇಲೆ ದೇವ್ರುಗಳನ್ನು ತಂದು ಆಮೇಲೆ ರೆಡಿ ಮಾಡ್ಕೋಬೇಕೆಲ್ಲ. ಅಲ್ಲಿ ಇದ್ರೊಳಗೆ ಅವ ನೋಡ್ರಿ ಬುಟ್ಟ್ಯಾಗ. ಆಮೇಲೆಲ್ಲ ಅಲ್ಲಿ ಅಡುಗೆ ಮಾಡತನ ಏನು ಮಕ್ಕಳಿಗೆಲ್ಲ ಹುಷವಾಗ್ತವ ಅಂತ ಅಂದ್ಕೊಂಡು ಸ್ವಲ್ಪ ನಾಷ್ಟ ಮಾಡಿದ್ವಿ. ಅವಲಕ್ಕಿ ಎಲ್ಲರೂ ಸಣ್ಣ ಮಕ್ಕಳೆಲ್ಲ ಅಷ್ಟೊತ್ತನ ಅವರಿಗೆಲ್ಲ 5 ಮುತ್ತೈದೆಯರಿಗೆಲ್ಲ ಊಟ ಮಾಡಿಸೋತನ ಇವರೆಲ್ಲ ತಳ್ಕೊಂಗಿಲ್ಲ ಅಂತಂದು ಏನು ಮಾಡಿದ್ದೀವಿ, ಒಂದು ಸ್ವಲ್ಪ ನಾಷ್ಟ ಮಾಡಿ ಎಲ್ಲರೂ ತಿಂದು ನೆಕ್ಸ್ಟ್ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ದೇವ್ರದ್ದು ಒಂದು ಸ್ವಲ್ಪ ಕಡೆಗೆ ಏನು ಕೆಲಸ ಇತ್ತು ಅವರು ಎಲ್ಲ ರೆಡಿ ಮಾಡ್ಕೊಳತ್ತಿದ್ರು ಹೋಗ್ಲಕ್ಕ. ಇನ್ನೊಬ್ಬರು ಅವ್ರು ಹೋಳಿಗೆ ಮಾಡೋರು ಅವರೆಲ್ಲ ಅವ್ರದವ್ರ ಕೆಲಸದಾಗ ಬ್ಯುಸಿ ಇದ್ದರು, ಯಾರ್ದವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ನಾನು ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡು ಏನಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳತ್ತಿದ್ದ. ಒಂದು ಸ್ವಲ್ಪ ಏನು ಹಾಲದು ಕಾಯಿಸೋದು, ಆಮೇಲೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಎಲ್ಲರೂ ಎಷ್ಟು ಬ್ಯುಸಿ ಇದ್ದಿದ್ರು ಅಂತಂದು. ಆಮೇಲೆ ಎಲ್ಲರೂ ಬಂದರು ನೋಡ್ರಿ. ಬಂದ ತಕ್ಷಣ ಎಲ್ಲರೂ ಹೋಗ್ಲಕ್ಕ ರೆಡಿ ಆಗ್ಲತ್ತಿದ್ರು. ಒಂದು ಸೈಡ ಇವರೆಲ್ಲರೂ ಯಾರಿಗೆ ಊಟಕ್ಕೆ ಹೇಳಿದ್ರಲ್ಲ ಅವ್ರು ಬಂದು ಕೂತಿದ್ರು. ಇನ್ನೊಂದು ಸೈಡ ಅವರೆಲ್ಲರೂ ಏನು ಮಾಡ್ಲತ್ತಿದ್ರು, ದೀಪ ಅದು ತೊಗೊಂಡು ಹಚ್ಚೋದು ಒಯ್ಲಕ್ಕ ಅವೆಲ್ಲ ರೆಡಿ ಮಾಡ್ಕೊಳತ್ತಿದ್ರು. ಹಾಗಾಗಿ ನೋಡ್ರಿ ಲಾಸ್ಟ್ ಇದು
ಏನಂತಂದ್ರೆ ದೇವ್ರಿಗೆ ಹೋಗೋ ಟೈಮ್ನಲ್ಲಿಂದು ವಿಡಿಯೋ ಅದ ಇದು. ಹಾಯ್ ಆಲ್, ಈಗ ಜಸ್ಟ್ ಬಂದು ಆ ಮನೆಯಿಂದ ಈ ಮನೆಗೆ ಬಂದು ಕುಂತೀನಿ. ಇಷ್ಟೊತ್ತನ ಯಾಕಾಯಿತು ಅಂತಂದ್ರೆ ಎಲ್ಲ ಪೂಜೆ ಅದು ಮಾಡೋದು ಅದು ಎಲ್ಲ ಇದ್ದಿತ್ತಲ್ಲ, ಹಾಗಾಗಿ ಊಟದ್ದು ಎಲ್ಲ 5 ಜನಕ್ಕೆ ಊಟ ಮಾಡಿಸ್ಬೇಕಲ್ಲ ದೇವ್ರ ಸಲುವಾಗಿ ಅಂತಂದು. ಯಾಕೆ ಇವತ್ತಿಂದ ಒಂದು ಫಂಕ್ಷನ್ ಮಾಡಿದ್ರು ಅಂತಂದು ಫಂಕ್ಷನ್ ಇದ್ದಿತ್ತಪ್ಪ ಅಂತಂದ್ರೆ ಅದು ಫಸ್ಟ್ ಇದ್ದುದು ಈಗೇನು ಹೊಸ ಮನೆ ಅದಲ್ಲ ಅದು ಕಟ್ಟಿಸಿದ್ದು ಹಳೇದು ಇದ್ದಿತ್ತು. ಅಲ್ಲಿರೋಕ್ಕಿಂತ ಮೊದಲೇ ನಾವು ಫಸ್ಟ್ ಇಲ್ಲಿ ಕಟ್ಟಿದ್ದೀವಲ್ಲ, ಹಂಗಂತಂದು ಅಲ್ಲಿಂದೆಲ್ಲ ದೇವ್ರುಗಳೆಲ್ಲ ತಂದು ಅವರು ಏನು ಮಾಡಿದರು, ಇಲ್ಲಿ ನಮ್ಮ ಮನೆಗೆ ಇಟ್ಟಿದ್ರು ಅವು ದೇವ್ರುಗಳು. ಆಮೇಲೆ ಈಗ ಅವರೆಲ್ಲ ಮನೆ ಅದು ಕಟ್ಟಿಸ್ಕೊಂಡು ಆದಮೇಲೆ ನಮ್ಮ ಇದನ್ನವ್ರದ್ದು ಹೊಸದು ಮಾಡಿಸ್ಬೇಕಿತ್ತಲ್ಲ. ಹಳೆ ಮನೆಯದು ಫಸ್ಟ್ಲಿಂದೇ ಅಲ್ಲೇ ಅದ ಅಂತಂದು ಹೊಸದು ಮಾಡಿಸ್ಬೇಕಂತಂದು ಅವೊಂದು ಏನಂತಂದ್ರೆ ಒಂದು ಕನಸು. ಅದು ಯಾವಾಗಲಿಂದ ಮನೆ ಆದಮೇಲೆ ಹೊಸದು ಮನೆ ಆದಮೇಲೆ ಕಟ್ಟಿಸೋದಾದ್ಮೇಲೆ ಅವೆಲ್ಲ ದೇವ್ರದ್ದು ಎಲ್ಲ ತಂದಿಡಬೇಕು ಅಂತಂದು ಇದು ಮಾಡಿದರು, ಪ್ಲ್ಯಾನ್ ಹಾಕ್ಕೊಂಡಿದ್ರು. ಈ ಸಡನ್ನಾಗಿ ಯಾವಾಗ ಸಂಡೇನೆಲ್ಲ ಗೃಹ ಪ್ರವೇಶ ಹಂಗಂತಂದು ಅದಕ್ಕಿಂತ ಬಿಫೋರೇ ಏನು ಮಾಡೋದಿತ್ತು, ಅವೆಲ್ಲ ದೇವರು ಮನೆಯಲ್ಲಿ ತಂದು ಕೂರಿಸ್ಕೋಬೇಕಿತ್ತು ಗೃಹ ಪ್ರವೇಶಕ್ಕಿಂತ ಮೊದಲೇ. ಅದಕ್ಕೆ ಏನು ಮಾಡಿದ್ರು, ಇವತ್ತು ಶುಕ್ರವಾರ ಹಾಗೆ ಲಕ್ಷ್ಮೀ ಪೂಜೆ ಅದು ಇದ್ದಿತ್ತಲ್ಲ, ವರಮಹಾಲಕ್ಷ್ಮಿ ಪೂಜೆ, ಅದನ್ನು ಕರೆಕ್ಟ್ ಆಗ್ತದೆ, ಎಲ್ಲನೂ ಕರೆಕ್ಟ್ ಆಗ್ತದ ಅಂತಂದು ದಿನಗಳಂತೂ ಈಗ ಚಲೋವ ಅಂತ ಅಂದ್ಕೊಂಡು ಏನು ಮಾಡಿದ್ರು, ಅದೊಂದು ಪೂಜೆ ಇಟ್ಕೊಂಡು ಗೃಹ ಪ್ರವೇಶಕ್ಕಿಂತ ಮೊದಲೇ ಇದು ಒಂದು ಸಣ್ಣದೊಂದು ಕಾರ್ಯಕ್ರಮ ಮಾಡಿ 5 ಜನರಿಗೆ ಮುತ್ತೈತನ ಅಂತಂದು ಅಂತೀವಿ ನಮ್ಮ ಕಡೆಗೆ, ಅದು ಊಟ ಮಾಡಿಸಿ ಆಮೇಲೆ ಎಲ್ಲರೂ ಬಂದರು. ಫ್ಯಾಮಿಲಿ ಸ್ವಲ್ಪ ಅಷ್ಟೇ ಜನಕ್ಕೆ ಹೇಳಿವಿ. ಇನ್ನೇನು ಇವತ್ತು ಬಿಟ್ಟು 1 ಡೇ ಅಷ್ಟೇ ಗೃಹ ಪ್ರವೇಶಕ್ಕೆ ದಿನ ಅಡ್ಡದ. ಶನಿವಾರ ಒಂದು ಮುಗೀತಂದ್ರೆ ಸಂಡೇ ಅಷ್ಟೇ ಅಂತ ಅಂದ್ಕೊಂಡು ಯಾರಿಗೂ ಹೇಳಿರಲ್ಲ, ಮನೆಗೆ ಅಷ್ಟೇ ಇದು ಮಾಡಿದ್ದೀವಿ, ಪೂಜೆಯನ್ನು ಮಾಡಿದ್ದೀವಿ. ನೋಡ್ರಿ, ಹೋಗಿ ಅಲ್ಲೇನ ಎಲ್ಲ ತೋರಿಸಿದ್ದೀನಿ. ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ನ. ಮತ್ತು ಈಗ ಒಂದು 5-10 ನಿಮಿಷ ಆಗಿತ್ತು ನಾ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ಬೇಕಂತಂದು. ಅಲ್ಲೆಲ್ಲ ಅವರೆಲ್ಲ ಹೋದ್ಮೇಲೆ ನಾನು ನಮ್ಮ ಮನೆ ಕಡೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತಂದು ಕುಂತೀನಿ. ಯಾಕೋ ಒಂದು ಸ್ವಲ್ಪ ಇದು ಚಲೋ ಅನ್ಸಲಾಗಿತ್ತು. ಆಮೇಲೆ ನಿಮ್ಮ ಜೊತೆನೇ ಇದು ಮಾಡಬೇಕು ಅಂತಂದು ಅದಕ್ಕೆ ಅಲ್ಲೆಲ್ಲ ಏನೇನು ಮಾಡಿವಂತೆ ತೋರಿಸಿದ್ದೀನಿ. ಆಮೇಲೆ ಎಲ್ಲ ಊಟ ಅದು ಮುಗಿಸ್ಕೊಂಡು ಎಲ್ಲರೂ ಯಾರ್ದವ್ರದ್ದು ಮನೆಗೆ ಕಡೆಗೆ ಹೋದರು. ಆಮೇಲೆ ನಮ್ಮ ಮನೆ ಕಡೆಗೆ ನಾನು ನನ್ನ ಮಕ್ಕಳು ನಾವು ಬಂದೀವಿ. ಈಗೇನು ಫ್ರೆಶ್ ಆಗಬೇಕಪ್ಪ ಅಂತ ಅಂದ್ಕೊಂಡಿನಿ. ಫಸ್ಟಿಗೆ ನಿಮ್ಮ ಜೊತೆನೇ ಮಾತಾಡಬೇಕು ಅಂತ ಎಲ್ಲ ಶೇರ್ ಮಾಡ್ಕೋಬೇಕಂತಂದು ಫ್ರೆಶ್ ಆಗೋಕ್ಕಿಂತ ಮೊದಲೇ ಏನು ಮಾಡ್ಲತ್ತೀನಿ, ನಿಮ್ಮ ಜೊತೆ ಮಾತಾಡ್ಲತ್ತೀನಿ, ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಅದಕ್ಕಂತಂದು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಇದಕ್ಕೇನು ಭಾಳ ನಿಮ್ಮ ಕಡೆಯಿಂದ ಹೇಳತ್ತೀನಿ ಅಂತ ಅಂದ್ಕೊಬೇಡ್ರಿ. ಇದಕ್ಕೇನು ಇದು ಹತ್ತಂಗಿಲ್ಲ ದುಡ್ಡು, ಅದು ಎಲ್ಲ ಫ್ರೀಯಾಗಿರ್ತದೆ. ಲೈಕ್ ಮಾಡೋದು, ಶೇರ್ ಮಾಡೋದು, ಆಮೇಲೆ ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಇವು ಇಷ್ಟು ಮಾಡೋದ್ರಲ್ಲಿ ನಿಮ್ಮದು ಏನೂ ಇದು ಆಗಂಗಿಲ್ಲ. ಪ್ಲೀಸ್ ಅದೊಂದು ಮನ್ಸು ಮಾಡಿರಿ. ಫಸ್ಟ್ ಇನ್ನೇನಪ್ಪ ಇವ್ರಿಗೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ದೇನು ಹೋಗಂಗಿಲ್ಲಲ್ಲ ಅಂತಂದು ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿರಿ ಪ್ಲೀಸ್. ಅದಕ್ಕೆ ನಾನು ಹೇಳೋದು ಅಷ್ಟೇ.
ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.